ಅಮ್ಮನಹಟ್ಟಿ ದೇವಸ್ಥಾನದ ವಿಚಾರವಾಗಿ ಸ್ಪಷ್ಟನೆ ನೀಡಿದ ಎಂಆರ್ ಸಂತೋಷ್. ಗೋಲ್ಡ್ ಬಿಸ್ಕೆಟ್ ಪ್ರದರ್ಶಿಸಿದ ದೇವಾಲಯ ಆಡಳಿತ ಮಂಡಳಿ. ಜಿಎಸ್ಟಿ ಬಿಲ್ ನೀಡಬೇಕೆಂದು ಗ್ರಾಮಸ್ಥರು. ದೇವಸ್ಥಾನದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ. ತಾಲೂಕು ದಂಡಾಧಿಕಾರಿ ಎಂಜಿ ಸಂತೋಷ್ ಕುಮಾರ್ ಆದೇಶ. ಅಮ್ಮನಹಟ್ಟಿ ಗ್ರಾಮದಲ್ಲಿ ಪೊಲೀಸರ ಸರ್ಪಗಾವಲು. ಮುಗಿಯದ ವಿಡಿಯೋ ಆರೋಪಗಳು. ಎಂಆರ್ ಸಂತೋಷ್ ವರ್ಸಸ್ ಅಮ್ಮನಹಟ್ಟಿ ಗ್ರಾಮಸ್ಥರು. ತರಿಸಿರೋದು ದುಬೈ ಗ್ರೇಡ್ ಗೋಲ್ಡ್. ಇದು 99.90 ಪ್ಯೂರಿಟಿ ಇರತಕ್ಕಂತ ಅಪರಂಜಿ ಚಿನ್ನದ ಗಟ್ಟಿ. ಇದು ಕ್ಯಾರೆಟ್ 23.98 ಎಲ್ಲ ಸರ್ಟಿಫಿಕೇಟ್ ಇದೆ. ಇದು ಟೈಮ್ ಇದೆ. ಹೆಚ್ಚು ಕಡಿಮೆ 80 ಲಕ್ಷ ರೂಪಾಯಿ ಮಷಿನ್ ಅದು. ಇದನ್ನ ಚೆಕ್ ಮಾಡೋದು ಇದೇ ಅರಸೀಕೆರೆಗೆ ಹೋಗಿ ನಮ್ ಗಂಗಣ್ಣ ಸಮಕ್ಷಮ ಪ್ಯೂರಿಟಿ ನೋಡಿ ಅವತ್ತು ಬಂದಂತ ಆಚಾರ್ಯ ಆಶ್ಚರ್ಯಪಡ್ಲು. ಆಶ್ಚರ್ಯಪಡ್ಲು ಅಜ್ಜಪ್ಪಣ್ಣ ಅವರು. ಇಷ್ಟು ಪ್ಯೂರ್ ಗೋಲ್ಡ್ ನೀವು ಹೇಳಿದಂತ ಆಚಾರ್ಯ. ಅಪ್ಪ ಷಡಕ್ಷರಿಗಳೇ, ಲೋಕಣ್ಣ ಇದೇ ಷಡಕ್ಷರಿ ನಾನು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ಇವತ್ತು ನೀನ್ ನನ್ನ ಹತ್ರ ಕಿವಿಲ್ ಬಂದು ಏನ್ ಹೇಳಿದೆ ಅಣ್ಣ, ಕಡೂರಲ್ಲಿ ಮಾತಾಡ್ಕೊಂಡ್ ಬಂದಿದೀವಿ, ಒಳ್ಳೆ ಗೋಲ್ಡ್ ಕೊಡ್ತಾರೆ ಎಂದು ಹೇಳಿಲ್ವ ನೀನ್ ನನ್ಗೆ? ಆ ತಾಯಿ ಸಾಕ್ಷ್ಯ ಕೇಳ್ತೇನೆ, ಹೇಳುವ ನೀನ್ ನನ್ಗೆ? ಇದೇ ಹರೀಶ ನೀನೇನಂದೆ? ಎಲ್ಲ ಬಸ್ ಮಾಡ್ಕೊಂಡು ಇವರು 1.5 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಬೆಂಗಳೂರಿಗೆ ಹೋಗೋದಂತೆ. ಅಲ್ಲಿ 10 ಅಂಗಡಿ ಓಡಾಡ್ತಾನಂತೆ, ಶಲ್ಯ ಹಾಕೊಂಡು ಇವರು ತಾಂಬರ್ತಾನಂತೆ ಚಿನ್ನ. ಇದೇನ್ ದನ ಅಥವಾ ಎಮ್ಮೆ ವ್ಯಾಪಾರಕ್ಕೆ ತಗೊಂಡ್ರಿ ಅಪ್ಪ? ಅವತ್ತು ಎಣಿಕೆ ಮುಗಿದ ಮೇಲೆ ಆ ದುಡ್ಡ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದು. ನಾನ್ 100 ಸತಿ ಗಂಗಣ್ಣ ಕೇಳಿದೀನಿ, ಗಂಗಣ್ಣ ಏನ್ ಮಾಡೋಣ? ಇಲ್ಲೇ ನಮ್ ಕುಮಾರಣ್ಣ ಅವ್ರೆ, ಶಂಕರನಹಳ್ಳಿ ಅವರು, ನಮ್ ಪವನ, ಅವನು ಒಳ್ಳೆ ಫೈನಾನ್ಸಿಯರ್. ಅವನು ಬೇಡ ಕಣ ಮುಟ್ಬೇಡ, ಸುಮ್ಮನಿರೋದು ಸವಾಸ ಅಲ್ಲ, ಮುಟ್ಬೇಡ. ನಾನು ಇಲ್ಲಿಂದಲ್ಲಿ ಹೋಗೋದ್ರೊಳಗೆ 100 ಫೋನು ಕೊಟ್ಬಿಡೋಣ, ಬೇಡ ಕಣ ನಿನ್ ಕಳ್ಕೊಳಕ್ಕಾಗಲ್ಲ ನಾವು ಅಂತಾರೆ ನಮ್ಮವ್ರು. ನಾನೇ ಅಲ್ಲಪ್ಪ, ನಾನೀಗ ಕೊಟ್ಟು ಹೋದೆ ಅಂತ ಇಟ್ಕೋ, ಗಲಾಟೆ ಮಾಡ್ಕೊಂಡು ಹೆಚ್ಚು ಕಡಿಮೆ ಯಾವನೋ 10 ಜನ ಏನ್ ಕೊಲೆ ಮಾಡಕ್ಕೂ ಇನ್ನು ಆ ರೀತಿ ವಾತಾವರಣ ಇತ್ರಿ ಅವತ್ತು. ಯಾರೋ ಹೊರಗಡೆಯಿಂದ ಡಕಾಯಿತರಾದ್ರು ಬಂದ್ರೆ ಕಥೆ ಏನು? ಇವೆಲ್ಲ ದೇವರಣ್ಣ ನನಗೆ ಯೋಚನೆ ಬಂದಿದ್ದಕ್ಕೆ ನಾನು ತಗೊಂಡೋಗಿ ಅವತ್ತೇನೆ ಗಂಗಣ್ಣಂಗೆ ಅಲ್ಲೇ ಅಗ್ಗುಂದ ಹತ್ರನೇ ಹೇಳಿದ್ರು ಗಂಗಣ್ಣ, ಇಲ್ಲ ಕಾರಣ ಎಲ್ಲದಕ್ಕೂ ಚಿನ್ನ ತಂದ್ಬಿಡ ಅಂತ, ಬೇಡ ಅಂತ. ತಕ್ಷಣ ನಮ್ ವೆಂಡರಿಗೆ ಫೋನ್ ಮಾಡಿ ಅಲ್ಲೇ ಬುಕ್ ಮಾಡಿ, ನೋಡಪ್ಪ ಇವತ್ತಿನ ರೇಟು ಇಷ್ಟಕ್ಕಿದೆ ಅಂತೇಳಿ ತರಿಸಿ ಅವತ್ತಿಗೆ ತರಿಸ್ಬಿಟ್ಟೆ. 10 ದಿನ ಆದ್ಮೇಲೆ ಇಲ್ಲಿ ತಂದು ಕೊಟ್ಟೆ ನಾನು. ಯಾಕೆ 10 ದಿನ ತಾಂಡೆ ಅಂದ್ರೆ, ಮೊನ್ನೆ ಹರೀಶಣ್ಣ 10 ದಿನ ಯಾಕೆ ತಾಂಡೆ? ಚಿನ್ನ 16ನೇ ತಾರೀಕು ಇದ್ರು, 10 ದಿನ ತಾಂಡಿ 20 ತಾರೀಕು ಯಾಕೆ ಬಂದೆ ಹೇಳು? ಎಲ್ರನ್ನೂ ಸೇರಿಸ್ಕೊಡ್ಬೇಕು ಅಂತ ನನಗೆ ಗೊತ್ತಿತ್ತು, ಇಂಥವೇನಾದ್ರು ನಡೀತವೆ ಅಂತ. ನಾನು ಸ್ವಲ್ಪ ವ್ಯವಹಾರಸ್ಥ ಅಲ್ಲ, ಗಣಿತ ಬರೋದಿಲ್ಲ ನನಗೆ. ಬಂದ್ ಸೀದಾ ಕೊಟ್ಟಿಂಗ್ ಹೋಗೋಣ ಅನ್ಕೊಂಡಿದ್ದೆ ನಾನು. ಇದೇ ನಮ್ಮ ಶಿವಣ್ಣವರು, ನಿಮ್ಗೆ ಗೊತ್ತಾಗಲ್ಲ, ಸುಮ್ ಕುತ್ಕೋಣ 1 ಗಂಟೆ ಏನಾಗಲ್ಲ, ಏನಿದೆ ಅದೆಲ್ಲ ನೋಡ್ಕೊಂಬರ್ಲಿ ಅವರು ಪ್ಯೂರಿಟಿನ. ಇವತ್ತು ಲಾಭ ಆಯ್ತು ಶಿವಣ್ಣ. ಇವತ್ತಿನ ಬೆಲೆ ಅಲ್ಲ, ಅವತ್ತು 16ರಿಂದ 26ನೇ ತಾರೀಕಿಗೆ ನಾನೇನಾದ್ರು ದುಡ್ಡು ಹೊಡೆಯೋದೇ ನಿಜ ಆಗಿದ್ದಿದ್ರೆ ಅಪ್ಪ ಹರೀಶಣ್ಣ, ಅವತ್ತೇ 5-6 ಲಕ್ಷ ಹೊಡಿಬೋದಿತ್ತು ಕಣೋ ನಾನು. ಅವತ್ತೇ 20 ಲಕ್ಷ ನಾನು ಹೊಡಿಬೋದಿತ್ತು. 10 ದಿನಕ್ಕೆ 20 ಲಕ್ಷ ರೂಪಾಯಿ ರೈಸ್ ಆಗಿತ್ತು ಚಿನ್ನ. ಹೌದು, ಆದ್ರೆ ಅಮ್ಮನ್ ದುಡ್ಡು 1 ರೂಪಾಯಿ ವ್ಯತ್ಯಾಸ ಆಗಬಾರ್ದು. ಅದೇ ಡೇಟ್ಗೆ ಯಾವತ್ತು ಉಂಡಿ ಉಳಿದ್ವಿ, ಬೇಕಾದ್ರೆ ತೆಗೆದು ನೋಡಿ ಇಂಟರ್ನೆಟ್ ಅಲ್ಲಿ. ನಾನು ಹೇಳೋದೇನು ಸುಳ್ಳಲ್ಲ, ತೆಗೆದು ನೋಡಿ, ನಾನು ವಿಡಿಯೋ ಇದೆ. ನಾನು ಅವತ್ತು ಕೊಟ್ಟ 1,11,000 ಸಮಥಿಂಗ್ ಹೇಳಿದೀನಿ. ಅವತ್ತಿನ ರೇಟ್ ಚೆಕ್ ಮಾಡಿ 16ನೇ ತಾರೀಕು ರೇಟ್ಗೆ ತಗೊಂಡಿದ್ದೀನಿ ನಾನು. ಆಮೇಲೆ ಇವತ್ತು ಆಯ್ತಪ್ಪ, ದುಡ್ಡು ಈಗಲೇ ತಂದ್ಕೊಡ್ತೀನಿ. ನಾನ್ ಚಿನ್ನ ನೀನ್ ಕೊಡೋದಾದ್ರೆ ಮಾತಾಡಬಾರ್ದು, ಆದ್ರೂ ಕೇಳ್ತೀನಿ. ಬೇಡ ಬಿಡಿ ಸರ್, ಚಿನ್ನ ತಗೊಂಡೋಗ್ತೀನಿ ಅಂತ ಮಾತ್ರ ಅಮ್ಮ ಕೊಟ್ಟಿದ್ರು ಸುಳ್ಳು. ಇರಪ್ಪ ಆ ಮಾತನ್ನ ಆಡಬಾರ್ದು ನಾವು. ನೀನ್ ಆಡಿರೋ ಮಾತಿಂದ ಅಷ್ಟು ನೋವಾಗಿದೆ ನನಗೆ. ಇವತ್ತು 70-80 ಲಕ್ಷ ರೂಪಾಯಿ ಈ ದೇವಸ್ಥಾನದ ಟ್ರಸ್ಟ್ಗೆ ಉಳಿದಿದೆ. ಉಳಿದಿಲ್ವಣ್ಣ ಇವತ್ತಿನ ಬೆಲೆಗೆ? 5 ವರ್ಷದಿಂದ ಉಂಡಿ ತೆಗಿಯಕ್ಕಾಗದೆ ಇದ್ದಂತ ಪರಿಸ್ಥಿತಿ ಇತ್ತು ಅಮ್ಮನಟ್ಟಿಲಿ. ಇನ್ನೂ 1 ವರ್ಷ 2 ವರ್ಷ ಆದ್ರೂ ತೆಗಿಯಕ್ ಆಗ್ತಿರ್ಲಿಲ್ಲ. ನಿನ್ನಂತವ್ರು 4 ಜನ ಸೇರ್ಕೊಂಡ್ಬಿಟ್ರೆ ಹರೀಶಣ್ಣ
ನಿನ್ ತಲೆ ಒಳಗೆ ಏನಿದ್ಯೋ, ನಿನಗೆ ನಮ್ ಜೊತೆ ಇದ್ದಾಗ ನೀನ್ ನನ್ನೆಷ್ಟು ದಾರಿ ತಪ್ಪಿಸಿದ್ಯೋ. ದೇವರಣ್ಣ, ನಾನು ಅವ್ರನ್ನ 15 ದಿನಕ್ಕೆ ಬಿಡಿಸಿರಿ, ನಮ್ಮನ್ನೆಲ್ಲ 75 ದಿನ ಹಾಕಿರಲ್ಲ. ನಮಗೆ ನೋವಿದೆ. ಗಂಗಣ್ಣ, ಇವತ್ತೊಂದು ಮಾತಾಡ್ತೀನಿ ಕೇಳಿ. ನನಗೆ ಯಾರೋ ಏನೋ ಅಂದ್ರು, ಇಲ್ಲ ಅಣ್ಣ ಜಡ್ಜು ಏನೋ ಸ್ವಲ್ಪ ಇದಾಗ ಉನೆ ಹರೀಶ್ನೇ ಅಂದ, ಏನೋ ಇದಾಗಿ ಮಾಡ್ಬಿಟ್ರು ಜಡ್ಜು ಅಂತ. ನೋಡಪ್ಪ, ಇವತ್ತು ಹೇಳ್ತೀನಿ ಕೇಳಿ, ಟೆಕ್ನಿಕಲ್ ಅವತ್ತು ಏನ್ ಮಾಡ್ಸಿದ್ದೆ ನಾನು ನಿಮ್ ಸಮಕ್ಷಮ. ಅವತ್ತು ಅಲ್ಲ, ಜುಡಿಷಿಯಲ್ ಮ್ಯಾಟರ್ ಸ್ವಲ್ಪ ಪೊಲೀಸ್ನವ್ರು ಏನ್ ಮಾಡಿದ್ರು ಅದನ್ನ ಹೇಳ್ತೀನಿ ನಾನು. ನಾವು ಅಷ್ಟು ಒತ್ತಡ ತಂದ್ವಿ. ಯಾಕೆ ಅಮ್ನಟ್ಟಿ ಇವನು ಹೇಳ್ತಿದ್ದೆ ನಮ್ಗೆ ಹಂಗ್ ಬಿಂಸೋನು, ನೀನ್ ಯಾವ್ದೋ ಮಹಾನ್ ಮೇಧಾವಿ ಅನ್ಕೊಂಡಿದ್ದೆ ನಾನು ಇಲ್ದಿದ್ರೆ ನೀನು ಅಮ್ನಟ್ಟಿ ಊರಲ್ಲಿ ಬಂದು ಮಲಗಕ್ಕಾಗ್ತಿರ್ಲಿಲ್ಲ. ನಿನ್ ಪರಿಸ್ಥಿತಿ ಯೋಚನೆ ಮಾಡೋಸತಿ ನೆನಪು ಮಾಡ್ಕೊ. ಮೋದಣ್ಣ, ಗಿರ್ಜವ್ವ, ನೀನ್ ಬುದ್ಧಿ ಹೇಳು ಮೋದಣ್ಣಂಗೆ. ನಾನು ಇಲ್ದಿದ್ರೆ ನೆನ್ನೆ ಕಲ್ಲು ಎಸೆತಿದ್ರಲ್ಲ, ಅಜ್ಜಪ್ಪಣ್ಣಂಗ್ ಕಪಾಳ ಕೊಡದ್ರಲ್ಲ, ಹುಲಿಕಂಡ್ರಿ ಆ ಮನುಷ್ಯ. ನಾನ್ ಮೆತ್ತಗ್ ಮಾಡಿದೆ. ಇಲ್ದಿರ್ ಬಿಡೋಣ ಅಜ್ಜಪ್ಪಣ್ಣ. ಈ ಸುತ್ತಮುತ್ತ ಎಲ್ಲ ಹಳ್ಳಿಗೂ ಗೊತ್ತದು. ಪಂಚಾಯತಿ ಅಧ್ಯಕ್ಷ ಅವತ್ತು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಜಾತ್ರೆ ಮಾಡಕ್ ಅವಕಾಶ ಕೊಟ್ಟ ಜಯರಾಮಣ್ಣ. ನೀವೇನ್ ಹೇಳಿದೆ ಬಂದ ಹರೀಶಣ್ಣ ನನಗೆ, ಅಣ್ಣ ಈಗ ನಮ್ ಕೆಲಸ ಮುಗಿತು, ಒಂದು ಕೈ ಬಿಟ್ಬಿಡು ಅಂದೆ. ಹೇಳಿಲ್ವ ನೀನು? ಊಟ ಮಾಡಿದ್ಮೇಲೆ ತಟ್ಟೆ ತೊಳಿತಾವ್ರು. ನಾನೇನಾದ್ರೂ ಒಂದು ಕೈ ಬಿಟ್ಟಿದ್ದಿದ್ರೆ, ಪುಟ್ಟನ್ನೇ ಸಾಕ್ಷಿ, ನಾನೇನಾದ್ರೂ ಒಂದು ಕೈ ಬಿಟ್ಟಿದ್ದಿದ್ರೆ ನನ್ನನ್ನು ಜನ ಮೆಚ್ಚೋರೇನು? ರೇ, ಇನ್ನೂ 35-40 ವರ್ಷ ದೇವ್ರ ಶಕ್ತಿ ಕೊಟ್ಟಷ್ಟು ವರ್ಷ ಈ ಅರಸೀಕೆರೆನಲ್ಲಿ ಇನ್ನೂ ಬದುಕಬೇಕು. ನಾನು ನಿಮ್ಗಳ ಜೊತೆ ಜನಸೇವೆ ಮಾಡಬೇಕು ಬಂದಿನಿ. ನೀನು ನನ್ನ ಮೇಲೆ ಈ ತರ ಅಪಪ್ರಚಾರ ಮಾಡ್ದಲ್ಲ ದೇವರಾಣೆ, ನನಗೆ ಇದನ್ನ ತೋರ್ಸಕ್ ಇಷ್ಟ ಇಲ್ಲ. ಇದನ್ನ ನೋಡಬಾರ್ದು ಅಂತಲೇ ನಾನು ಇದ್ದಿದ್ದು, ತೋರಿಸಬಾರ್ದು. ಇದು ರಾತ್ರಿ ಬೇಡ ಅಂದ್ರು ನಾವು ತೋರಿಸ್ಬೇಕು ಅಂದ್ವಿ. ನಾವು ತೋರಿಸಬಾರ್ದು ಅಂತ ಇಷ್ಟ ನನಗೆ. ಯಾಕೆ ಬೇಕು ಅವ್ನು ಏನಾರು ಹೇಳ್ಕೊಂಡು ಹೊಡ್ಕೊಳ್ಳಿ ಬಿಡ್ರಿ, ನಾವು ತೋರ್ಸೋದ್ ಬೇಡ ಅಂದೆ. ಇದೇ ಅಜ್ಜಪ್ಪಣ್ಣ ನೆನ್ನೆ ಇದ್ರು, ಇಲ್ಲಣ್ಣ ತೋರಿಸ್ತಾ ಇದ್ರೆ ದುಡ್ದಂಗ್ ಕೊಡಿ ಇಂದ ದುಡ್ದಂಗ್ ಕೊಡಿ. ಎಲ್ಲಿಂದ ಕೊಡ್ತೀನಿ ಈಗ? ಟ್ರಸ್ಟ್ ಅಲ್ಲಿ ಈಗ ನೋಡಪ್ಪ, ನಾನು ಈ ಮುಖಾಂತರ ಸ್ಪಷ್ಟೀಕರಿಸ್ತೀನಿ. ಅವತ್ತು ಟ್ರಸ್ಟಿನ ಅಕೌಂಟಿಗೆ ಅವತ್ತೇನು ಎಣಿಕೆ ಆದಂತ ಹಣವನ್ನ ಬ್ಯಾಂಕಿಗೆ ಕಟ್ಟಿ ಅದರಿಂದನೇ ತಗೊಂಡು RTGS ಮಾಡಿಕೊಂಡು ಈ ಚಿನ್ನವನ್ನ ತಂದಿದೆ. ಶ್ರೀ ಗಂಗಮಾಳಿಕಾ ದೇವಿ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ಏನಿದೆ, ಆ ಕ್ಷೇಮಾಭಿವೃದ್ಧಿ ಮಂಡಳಿ ಏನಿದೆ, ಅದು ಸಂಪೂರ್ಣವಾಗಿ ಸ್ವಾಯತ್ತತೆ ಮತ್ತು ನಿಯಂತ್ರಣವನ್ನ ಈ ಅಮ್ಮನಟ್ಟಿ ಗಂಗಮಾಳಿಕಾ ದೇವಿ ದೇವಸ್ಥಾನದ ಮೇಲೆ ಅದು ಹೊಂದಿದೆ. ನಾನೇ ನನಗ್ ಬೇಕಾದಂತ ಒಬ್ರು ಅಧಿಕಾರಿ ಹತ್ರ ಹೋದಾಗ ಅವ್ರು ಯಾವ ಕಾರಣಕ್ಕೂ ಇದೇನು ಮಾಡಕ್ ಬರಲ್ಲ ಸಂತೋಷ್, ಇದು ಅವ್ರು ಬಹಳ ಕಾನೂನುಬದ್ಧವಾಗಿದ್ದಾರೆ ಅಂತ ಹೇಳಿದ್ಮೇಲೆ ನಿನಗೂ ಅರ್ಥ ಮಾಡಿಸಿದೀನಿ. ಅದನ್ನ ಹೊಂದಾಣಿಕೆಯಲ್ಲಿ ಹೋಗ್ಬೇಕೆ ಹೊರತು ಹೊಡೆದಾಡ್ತಲ್ಲಿ ನಡೆಯಲ್ಲಪ್ಪ ಇವೆಲ್ಲ ಅಂತ. ನಾನೇನ್ ಹೇಳ್ತಿದ್ದೆ ಅಮ್ಮನಟ್ಟಿಗೆ ಬಂದಾಗೆಲ್ಲ, ನಿಮ್ಮೂರಲ್ಲಿ ಕೇಸ್ಗಳಿರಬಾರ್ದು, ಪ್ರಕರಣ ಇರಬಾರ್ದು, ಎಲ್ಲ ನಗನಗ್ತಾ ಇರಬೇಕು ಅಂತ ಬಯಸಿದ್ನೋ ಇಲ್ವೋ ನಾನು. ಇವತ್ತು ನನ್ನ ಕೈಯಲ್ಲಿ ನನ್ನ ಕಾರಣಕ್ಕೆ ಆ ತಾಯಿಗೆ ಸೇರಿದಂತ ವಸ್ತುನ ಈ ತರ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿದ್ದು ನನಗೆ ನೋವಿದೆ. ಇದ್ರ ಫಲ ನಿತ್ಯ ಹರೀಶ, ನಿನ್ಗೆ ಯಾವನ್ ಹೇಳ್ಕೊಟ್ಟವನಲ್ಲ ಅವನು ಸೇರ್ ಉಣಿಸ್ತಾರೆ ನೋಡು. ದೇವ್ರ ಬಗ್ಗೆ ಹುಡುಗಾಟಿಕೆ ಮಾಡಕ್ ಹೋಗ್ಬೇಡ್ರಿ. ನಾನು ಶಿವಭಕ್ತ. ವಾಗರ್ತಾಗ ಸಂಪತ್ತು ವಾಗರ್ತ ಪ್ರತಿಪತ್ತೆಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತೇಳಿ ದಿನ ಬೆಳಗ್ಗೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡೋನು. ಆದಿದೇವ ಶಂಕರ, ಆದಿಶಕ್ತಿ ಪಾರ್ವತಿ, ಆ ಪಾರ್ವತಿಯ ಸ್ವರೂಪಿಣಿ ತಾಯಿ ಗಂಗಮಾಳಿಕಾ ದೇವಿ. ಖಂಡಿತ ನೀನು ಒಳ್ಳೇದಾಗಲ್ಲ. ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಲ್ಲ, ಇವತ್ತು ಈ ದೇವಸ್ಥಾನನ ಈ ಮಟ್ಟಕ್ಕೆ ತಂದಲ್ಲ ನೀನು. ಏನಾರು ಹೆಚ್ಚು ಕಡಿಮೆ ಆದ್ರೆ ನಿನಗೆ ಯಾವನ್ ಹೇಳ್ಕೊಟ್ಟ ಅವನು, ನೀವೇ ಕಾರಣ. ಇದು ಗೊತ್ತಿರಲಿ. ಇದು ನಾನು ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ಮನವಿ ಮಾಡ್ತೀನಿ, ಅಮ್ಮನಟ್ಟಿ ಗ್ರಾಮಸ್ಥರಿಗೆ, ಗೌಡ್ರಿಗೆ ಮನವಿ ಮಾಡ್ತೇನೆ. ಇದು ನಡಿಬಾರ್ದಿತ್ತು. ಇದು ನಡೆದಿದ್ದಕ್ಕೆ ಪ್ರಾಯಶ್ಚಿತ್ತ ಅಂತಲಾರು ಅಂದ್ಕೊಳ್ಳಿ, ಅಥವಾ ಇದನ್ನು ಸರಿಪಡಿಸಬೇಕು ಅಂತಲಾರು ಅಂದ್ಕೊಳ್ಳಿ. ಈ ವರ್ಷದ ಜಾತ್ರೆ ಅದ್ದೂರಿಯಾಗಬೇಕು.
MLA ನಿಲ್ಸಕ್ಕೆ ಎಲ್ಲ ಅದ್ದೂರಿಯಾಗಬೇಕು. ಖಂಡಿತವಾಗ್ಲೂ ನಡೀತಾ ಇದೆ, ಖಂಡಿತವಾಗ್ಲೂ ನಡೀತಾ ಇದೆ. ನೋಡ್ರಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ನನ್ನ ಮನೆ ಕಾರ್ಯಕ್ರಮ ಆಗುತ್ತೆ, ಸಾವಿರಾರು ಜನ ಬಂದು 25-30 ಸಾವಿರ ಜನ ಬಂದು ಕಾರ್ಯಕ್ರಮದಲ್ಲಿ ನಿರರ್ಗಳವಾಗಿ ಭಾಗವಹಿಸಿ ಆನಂದದಿಂದ ಕಾರ್ಯಕ್ರಮದಲ್ಲಿ ವಧುವರನ್ನು ಆಶೀರ್ವದಿಸಿ ಬರ್ತಾರೆ. ಬೆಳಗ್ಗೆ ನಡೆದಂತ ಹಿಂದೂ ಸಂಗಮದಲ್ಲಿ ಅದಕ್ಕೂ ಸಾವಿರಾರು ಜನ ಅರಸೀಕೆರೆನಲ್ಲಿ ಸೇರ್ತಾರೆ. ತಡ್ಕೊಳಕ್ಕಾಗ್ಲಿಲ್ಲ ಈ ಮನುಷ್ಯಂಗೆ. ಯಾರಿಗೆ? ಶಿವಲಿಂಗಣ್ಣಂಗೆ ತಡ್ಕೊಳಕ್ಕಾಗ್ಲಿಲ್ಲ. ತಡ್ಕೊಳ್ಳಾರ್ದಕ್ಕೆ ಡೈವರ್ಟ್ ಮಾಡ್ಬೇಕಲ್ರಿ ಜನನ. ನೀವು ಅರ್ಥ ಮಾಡ್ಕೊಳ್ಳಿ, ಡೈವರ್ಟ್ ಮಾಡ್ಬೇಕಲ್ಲ. ಅಯ್ಯೋ ಸಂತೋಷ ಒಳ್ಳೆ ಹೆಸರು ಬರ್ತಾ ಐತೆ, ಏನಾದ್ರು ಮಾಡಿ ಬೆಂಕಿ ಹಚ್ಚಬೇಕು. ಹಿಂದೂಗಳು ಒಂದಾಗ್ಬಿಡ್ತಾ ಇದ್ದಾರೆ, ಎಷ್ಟೊಂದ್ ಜನ ಸೇರ್ಕೊಂಡ್ಬಿಟ್ರು. ಇದನ್ನ ಬೆಂಕಿ ಹಚ್ಚಬೇಕು. ಜಾತಿ ನಡುವೆ ವಿಷಬೀಜ ಬಿತ್ತಬೇಕು, ಒಡೆದಾಡಿಸ್ಬೇಕು. ಶಿವಲಿಂಗಣ್ಣ, ಆ ಹರೀಶನ್ನ ನೀನು ಕಾಮ್ ಸಮುದ್ರ ಗೊಲ್ರೆಟ್ಟಿಲ್ ನಡೆದಂತ ನಾಟಕದ ವೇದಿಕೆ ಮೇಲೆ ಆ ದೇವಸ್ಥಾನ ಚಿತ್ರಲಿಂಗೇಶ್ವರ ಸ್ವಾಮಿನ ಬೀಗ ಹಾಕ್ಸಿ ಆ ಸ್ವಾಮಿಗೆ ಪೂಜೆ ಇಲ್ದಂಗ್ ಮಾಡಿ ನೀನು ಆ ಮುಚ್ಚಿದ ಬಾಗಿಲಿನ ದೇವಸ್ಥಾನದ ಎದುರಿಗೆ ಅದ್ಯಾವುದೋ ದುರ್ಯೋಧನಂದ ಒಂದು ಡೈಲಾಗ್ ಹೊಡೋದು, ಹೂವಿನ ಪುಷ್ಪವೃಷ್ಟಿ ನೀನು ಮಾಡಿಸ್ಕೊಂಡೆಲ್ಲ ಶಿವಲಿಂಗಣ್ಣ. ಆ ಕ್ಷಣ ನಿನ್ನ ಪುಣ್ಯ ಎಲ್ಲ ಉರಿದೋಯ್ತು. ಇನ್ನು ಉಳಿದಿರೋದು ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ. ಆ ಹರೀಶನಿಗೆ ಹೇಳ್ಕೊಟ್ಟು ನೀನೇನ್ ನೆನ್ನೆ ಮಾಡಿಸ್ದೆ ವಿಷಯಾಂತರ ಮಾಡಬೇಕು ಅಂತ. ಇಲ್ಲಿಂದ ಈಚೆಗೆ ನಿನ್ನ ಹತ್ರ ಇರುವಂತ ಸಂಪತ್ತು ನಿಮ್ಮನ್ನ ಕಾಯಲ್ಲ ಸ್ವಾಮಿ. ಬಹಳ ಹೃದಯದಿಂದ ಒಂದು ಮಾತನ್ನ ಹೇಳ್ತೀನಿ. ಹುಟ್ಟುವಾಗ ನಾವ್ಯಾರು ಚಿನ್ನದುಂಗಡ ಹಾಕೊಂಡು ಹುಟ್ಟಕ್ಕಾಗತ್ತೆ ಅಣ್ಣ? ಚಿನ್ನದುಂಗಡ ಹಾಕೊಂಡು ಚಿನ್ನದ ನಾಣ್ಯ ಇಟ್ಕೊಂಡು ಆಚೆಗೆ ಬರ್ತೀವ? ಬೆಳ್ಳಿದು ಅಟ್ಲೀಸ್ಟ್ ಕಬ್ಬಣದ್ದು ಏನೂ ಇಲ್ಲ. ಹೋಗುವಾಗ ಚಿನ್ನದ ನಾಣ್ಯ ತಗೊಂಡೋಗ. ನಮ್ ಜೊತೆ ಬರೋದು ಎರಡೇ, ಪಾಪ ಪುಣ್ಯಗಳು ಎರಡನ್ನೇ ನಾವು ತಗೊಂಡೋಗಕ್ ಸಾಧ್ಯ ಹೊರತು ಚಿನ್ನ, ದುಡ್ಡು, ನಗ, ನಾಣ್ಯ ಅಲ್ಲ ಶಿವಲಿಂಗಣ್ಣ. ಬೇಡ. ನಾನು ಮತ್ತೆ ಹೇಳ್ತೀನಿ, ಯಾದವ್ ಸಮಾಜ, ನಮ್ಮ ಜಯರಾಮಣ್ಣ ಹೇಳ್ತಿರ್ತಾರೆ, ಗೊಲ್ರನ್ನ ಗೆದ್ದವರಿಲ್ಲ, ಭೂಮಿನ ಕದ್ದವರಿಲ್ಲ. ನಾವೆಲ್ಲ ನೋಡೋಣ, ಕುರುಕ್ಷೇತ್ರದ ಕಾಲದಿಂದ ರಾಜಕೀಯ ಮಾಡ್ಕೊಂಡ್ ಬಂದಿರೋರು ಇವರು, ಯಾದವ ಸಮಾಜದ ಕಾಡುಗೊಲ್ಲ ಸಮಾಜ ಯುವಕರು. ಶ್ರೀಕೃಷ್ಣ ಪರಮಾತ್ಮ ಸಂಪತ್ತು, ವೈಭವ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಅಧಿಕಾರ, ದೊಡ್ಡ ರಾಜ್ಯ, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಅತಿರಥ ಮಹಾರಥರಿದ್ದಂತ ಸೇನೆ ಹೊಂದಿದ್ದಂತ ದುರ್ಯೋಧನನ್ನ ಒಬ್ಬ ಶ್ರೀಕೃಷ್ಣ ಮನೆ ಯಾವ ರೀತಿ ಆತನ ನಾಶ ಮಾಡಿ, ಅಧರ್ಮದ ಪರವಾಗಿದ್ದಕ್ಕೆ ನಾಶ ಮಾಡಿ ಧರ್ಮರಾಯನ ವೇದಿಕೆ ಮೇಲೆ ಕೂರಿಸಿದ್ನೋ, 2028 ಚುನಾವಣೆಗೆ ಅರಸೀಕೆರೆ ಕುರುಕ್ಷೇತ್ರದಲ್ಲಿ ಯಾದವ ಕಾಡುಗೊಲ್ಲ ಸಮಾಜದ ಕೃಷ್ಣ ಸ್ವರೂಪಿ ಜನ ಏನಿದ್ದಾರೆ, ಕೃಷ್ಣನ ಅಂಶಜರೇನಿದ್ದಾರೆ, ನಿನಗೆ ಪಾಠ ಕಲಿಸ್ತಾರೆ. ನೀವು ಎಚ್ಚೆತ್ಕೊಳ್ಳದೆ ಇದ್ರೆ ನಿಮ್ಮ ದಯಮಾಡಿ ನಾನು ಮುಂದುವರೆದು ಮಾತಾಡಕ್ ಹೋಗಲ್ಲ. ಇದಾಗಬಾರ್ದಿತ್ತು, ಇವತ್ತು ಆಗಿದೆ. ಹರೀಶಣ್ಣ, ನೀನು ಮಾಡದಂತ ತಪ್ಪಿಗೆ ನಿನಗಾರು ಕಿಂಚಿತ್ ಮನುಷ್ಯತ್ವ ಇದ್ರೆ, ಮನಸ್ಸಾಕ್ಷಿ ಇದ್ರೆ, ಸತ್ಯನ ಮಾತಾಡು. ಎಲ್ರಿದ್ರು ಸತ್ಯ ಮಾತಾಡು. ಬಾ, ನಾನು ಇಲ್ಲೇ ಇದ್ದೀನಿ, ಬೇಕಾದ್ರೆ ಬರಂಗಿರ ಕಾಯ್ತೀನಿ. ನಾನು. ಇಲ್ಲ ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗು. ನೆನ್ನೆ ಅಜ್ಜಪ್ಪನ್ಗೆ ನಾನು ಸುಮ್ಮನಿದ್ದಂತ ಅಜ್ಜಪ್ಪನ್ಗೆ ಕಪಾಳು ಕೊಡೋದು, ಅವ್ರ ಹೆಂಡತಿನೆಲ್ಲ ಒದ್ದು ಚಿನ್ನ ಚೈನ್ ಕಿತ್ಕೊಂಡಿದ್ದೀನಿ. ಚಿನ್ನ ಚೈನ್ ಯಾಕೆ ಕಿತ್ಕೊಂಡಿರ್ತೇನೆ ನೀನು, ನಂಗೊಂದು ಅಂದಾಜಿದೆ. ಅಕಸ್ಮಾತ್ ನಾಳೆ ಬೇಲ್ಗಿಲಿಗೆ ಬೇಕಾದ್ರೆ ಎಲ್ಲ ಯಾರಾದ್ರೂ ಪೊಲೀಸ್ನವ್ರಿಗೆ ನೀನೇ ಹೇಳಿದ್ರೆ ಡಿವೈಎಸ್ಪಿ ನಾನೇ ಹಾಕ್ಸ್ಕೊಂಡ್ ಬಂದಿರೋದು ಗಂಟೆ ಹೊಡಿ, ಅವ್ರಿಗೇನಾದ್ರು ಕೂಡ ತಗೊಂಡಿದ್ಯೋ ಏನೋ. ಯಾಕಂದ್ರೆ ಅವರು ಪಾಪ ಒಳ್ಳೆ ಕೇಸ್ ಆಗ್ತಾ ಇಲ್ಲ. ನಾವ್ಯಾರು ಇಲ್ಲ, ಯಾರು ನರಸತ್ತವ್ರಿಲ್ಲ. ಸ್ವಾಮಿ, ನಾನು ಹೇಳೋದು ನಿಮ್ಮಲ್ಲಿ ಇಷ್ಟೇ, ನಿಮ್ಮ ನಡವಳಿಕೆ ಹರೀಶ ಈ ಕ್ಷಣನೇ ನೀನು ಅರಸೀಕೆರೆಗೆ ಓಡೋದೆ. ನಾನು ಬರುವಾಗ ನನಗೆ ಮಾಹಿತಿ ಬಂತು, ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗು, ನನಗೆ ತಪ್ಪಾಗಿದೆ, ಇರೋ ಒಂದಷ್ಟು ದಿನ ಜೈಲಲ್ಲಿ ಏನಾಗಲ್ಲ, ಏನು ತಪ್ಪಾಗಲ್ಲ, ಆತ್ಮಶುದ್ಧಿ ಆಗ್ಲಿ ನಿಂದು ಕೂಡ. ಒಬ್ಬ ಭಕ್ತನಾಗಿರೋ, ಕಳ್ಳನಾಗಿರ್ಬೇಡ. ಇನ್ನೊಬ್ಬರ ಮೇಲೆ ಕಳ್ಳತನದ ಆರೋಪ ಮಾಡೋದಲ್ಲ. ನಿನ್ನೆ ನಮ್ಮ ಮನೆ, ನನಗೆ ನಮ್ಮ ಬೀಗರು ಮನೆಯಲ್ಲಿ ಕೂತ್ಕೊಳ್ಳೋಕೆ ನೆಮ್ಮದಿ ಇಲ್ಲ ರೀ.
ನಾನು ಮೊನ್ನೆ ರಾತ್ರಿ ಊಟ ಮಾಡಿಲ್ಲ, ನಿನ್ನೆ ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ನಿನ್ನೆ ಮಧ್ಯಾಹ್ನ ಊಟ ಮಾಡಕ್ ಆಗ್ಲಿಲ್ಲ, ನಿನ್ನೆ ರಾತ್ರಿ ಊಟ ಮಾಡಕ್ ಆಗಿಲ್ಲ, ತಿಂಡಿ ತಿನ್ನಕ್ಕಾಗಿಲ್ಲ ನನಗೆ. ನಿನಗೆ ಅರ್ಥ ಆಗತ್ತೆ ನಮ್ ನೋವು. ಸುಮ್ನಿದ್ದೆ ತರ ನಾನ್ ಬಂದಿದ್ದೆ ತಕ್ಕ ಜಾಸ್ತಿ ಮಾಡ್ತಾಳೆ. ಕರ್ಕೊಂಬಂದು ನನ್ನ ಜಾತ್ರೆ ಮಾಡಿಸ್ಬೇಕು ಅಂತ ಕರ್ಕೊಂಬಂದು ನಿಲ್ಸಿ ನನ್ನ ಇವತ್ತು ಉಂಡಿ ತೆಗಿಸ್ಬೇಕು ಕಾರಣ ಯಾವ ಕಾರಣಕ್ಕೂ ಉಂಡಿ ತೆಗಿಲೇಬೇಕು ಅಂತ ಹಠ ಮಾಡ್ದವ್ ನೀನ್ ಅವತ್ತು. ಜಾತ್ರೆ ಆಗಿದ್ರೆ ಉಂಡಿ ತೆಗಿಲಿ ಅಂತ, ಉಂಡಿ ಎಣಿಕೆಕಾರಿ ಆದ್ರೆ ನಾನು ₹1 ಮುಟ್ಟಲ್ಲ ಅಂತ ಹ್ಯಾಂಡ್ಸಪ್ ಮಾಡಿದವ್ ನೀನು. ಇವತ್ತು ನನ್ನ ಮೇಲೆ ನೀನು ಆರೋಪ ಮಾಡ್ತೀಯ ಹರೀಶ. ದೇವ್ರ ಮೆಚ್ಚಲ್ಲಪ್ಪ. ಇದ್ರ ಮೇಲೆ ನಾನೇನು ಮಾತಾಡಲ್ಲ. ನಮ್ ಜಯಣ್ಣವರು ಆಕ್ರೋಶದಿಂದ ಏನ್ ಮಾತಾಡಿದ್ರು ಅದನ್ನು ಕೂಡ ಜಯಣ್ಣವ್ರು ನಾನು ಹೇಳ್ತೀನಿ, ಬೇಡ ಬಿಟ್ಬಿಡ. ನಾನು ಅಜ್ಜಪ್ಪಣ್ಣ ಮೊನ್ನೆ ಏನಂದೆ, ಅಜ್ಜಪ್ಪಣ್ಣ ಅವರೇ ಗಲಾಟೆಗೆ ಬಂದ್ರು ಹೋಗ್ಬೇಡ್ರಿ, ಎಳ್ಳನ್ನು ಪರ್ಮಿಷನ್ ಒಂದೇಟ್ ಹೊಡೆದ್ರು ಸುಮ್ನಿರಪ್ಪ, ಹಾಳಾಗೋಗ್ಲಿ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಅಧಿಕಾರಿಗಳಿದ್ದಾರೆ. ಇನ್ನು ನಟಣ್ಣಂಗೆ ಹಿಡ್ಕೊಂಡು 5-6 ಜನ ಸೇರ್ಕೊಂಡು ಹೊಡೆದ್ರು. ಪೊಲೀಸ್ ಇಲಾಖೆ ಇನ್ನೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ವಿಶ್ವಾಸ ಇಡೋಣ. ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಡೋಣ. ಡಿವೈಎಸ್ಪಿ ಅವರೇ, ನೀವು ನಿಜಕ್ಕೂ ನಿಮ್ಮ ಪ್ರಾಮಾಣಿಕತೆ ಸಾಬೀತು ಮಾಡದೆ ಆದ್ರೆ ಒತ್ತೊಳಗಾಕ್ರಿ ಅವನ್ನ, ತಿಳಿ ಹೇಳಿ ಅವನ್ಗೆ. ಇಲ್ಲ ಇವತ್ತು ಅಜ್ಜಪ್ಪಣ್ಣನ ಮೇಲೆ ದಯಮಾಡಿ ನಿಮ್ಮಲ್ಲೇನಾದ್ರು ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ, ಈ ಸರ್ಕಾರಿ ಸೇವೆಯಲ್ಲಿ ಇದೀನಿ ಅನ್ನುವಂತ ಪ್ರಾಮಾಣಿಕತೆ ಇದ್ರೆ, ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತಗೊಂತೀರ, ದಯವಿಟ್ಟು ಅವನು ಕರೆದು ಬುದ್ಧಿ ಹೇಳಿ ಸರಿ ಮಾಡಿ. ಅಜ್ಜಪ್ಪಣ್ಣನ ಮೇಲೆ ನಾನೀಗ ಸ್ಪಷ್ಟೀಕರಿಸ್ತಾ ಇದ್ದೀನಿ, ಅವ್ರ ಮೇಲೆ ಯಾವ ಕೇಸು ಇಲ್ಲ, ಯಾವುದೋ ಒಂದು ಕೇಸ್ ಏನೋ ಉಳ್ಕೊಂಡಿದೆ. ಈಗ ಹೈಕೋರ್ಟ್ ಇದ್ದಂತ 2 ಕೇಸ್ಗೂ ಕೂಡ ಸ್ಟೇ ಕೊಟ್ಟಿದೆ, ಅದು ಕೂಡ ಸ್ಕ್ವಾಶ್ ಆಗಬಹುದು. ಇನ್ನೊಂದು ಕೇಸ್ ಈಗಾಗಲೇ ಸ್ಕ್ವಾಶ್ ಆಗಿದೆ. ದಯಮಾಡಿ ಸುಮ್ನೆ ಅಜ್ಜಪ್ಪನ ಮೇಲೆ 18-19 ಕೇಸ್ ಅನ್ನೋದನ್ನ ದಯವಿಟ್ಟು ಕೈ ಬಿಡಬೇಕು, ಮಾತಾಡಬಾರ್ದು. ತಗೊಂಡು ಮಾತಾಡ್ಲಿ, ನಾವೇನು ಇಲ್ಲಿಗೆ ಸುಮ್ನಿರಲ್ಲ. ಹರೀಶಣ್ಣ, ನಿನ್ ಮೇಲೆ ನಾನು ₹1 ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಬೇಕು. ಏನಾದ್ರೂ ದುಮ್ಮೆನಹಳ್ಳಿ ಲೋಕೇಶ್ ಅಣ್ಣ ನಿನಗೆ ಹೇಳ್ತಾ ಇದೀನಿ ಕೇಳು, ನಿಂದ ಆಡಿಯೋ ನನ್ನ ಹತ್ರ ಇದೆ ಈಗಾಗ್ಲೇ. ನೀನೇನಾದ್ರೂ ಇದ್ರಲ್ಲಿ ಏನಾದ್ರು ಬಾಲ ಬಿಚ್ಚೋ ಪ್ರಯತ್ನ ಮಾಡಿದ್ರೆ ನಾನೇನು ಅಂತ ನಿನಗೆ ಎಲ್ರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು. ನಿನ್ ಮೇಲೂ ಸೇರ್ಸಾಕ್ಬೇಕಾಗತ್ತೆ. ಈಗ ಹರೀಶ್ ಅಣ್ಣನ ಮೇಲೆ ಒಬ್ಬನ ಮೇಲೆ ಹಾಕ್ತೀನಿ, ನೀನು ಇದಕ್ಕೆ ಸಿಕ್ಕೊಳಕ್ ಹೋಗ್ಬೇಡ. ಹೇಳ್ತಾ ಇದ್ದೀನಿ ನಾನು ಬಾಯ್ ಬಿಟ್ಟು. ₹1 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಹರೀಶ್ ಮೇಲೆ ಜಯರಾಮಣ್ಣ ಹೇಳ್ದಂಗೆ ನಾನು ಹಾಕ್ತಾ ಇದ್ದೀನಿ. ಉಂಡಿ ಹೊಡಿತೀವಿ ಅಂತ ಹೊರಟಿದ್ದಾರೆ ಜಾತ್ರೆ ಮಾಡೋ ವಿಚಾರದಾಗೆ. ಜಾತ್ರೆ ಮಾಡಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಮಾಡ್ತೀವಿ ನಾವು ಜಾತ್ರೆನ. ಆದ್ರೆ ಹಳೆ ದುಡ್ಡು ಐತೆಲ್ಲ ತಗೊಂಬರ್ಲಿ, ಉಂಡಿ ಹೊಡಿಯಕ್ಕಂತೂ ಯಾವುದೇ ಕಾರಣದಿಂದಲೂ ಬಿಡಲ್ಲ. ಅದೇನಿದೆ ಜಾತ್ರೆದು, ಜಾತ್ರೆಗೆ ಆಗುವಷ್ಟೇ ಇದೆ ದುಡ್ಡು. 15 ಲಕ್ಷ ಇದೆ ಅಂತೆಲ್ಲ, ಹೋದ ವರ್ಷ ಆಗಿರೋ 10 ಲಕ್ಷ ದುಡ್ಡು ಖರ್ಚಾಗಿದೆ. ಈ ವರ್ಷ ಏನು ದುಡ್ಡು ತೆಗಿಯೋ ಅವಶ್ಯಕತೆ ಇಲ್ಲ. ಈ ವರ್ಷ ಏನಿದೆ ಅದೇ ದುಡ್ಡು ತೆಗೆದು ಎಲ್ಲರೂ ಮಾಡೋಣ. ಏನ್ ಬೇಡ, ಯಾರು ಬೇಡ ಅಂತ ಹೇಳಿಲ್ಲ. ಒಬ್ಬರು ಯಾಕೆ ಮಾಡ್ತೀರಾ, ಎಲ್ಲರೂ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ. ಮಾತ್ರನೇ ಮಾಡ್ಬೇಕು ಅಂತ ಏನೋ ಕಾನೂನು ಇದೆಯಾ? ಮಾಡಿ ಇದೆಯಲ್ವಾ. ಈಗ ಬಂಗಾರ ತಂದಿದೆ, ಗೋಲ್ಡ್ ತಂದಿದೆಯಲ್ವಾ, ಅದು ಒಪ್ಕೊಳ್ಳೋಣ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಗೋಲ್ಡ್ ತಂದು ಮಿಕ್ಕಿದೆಯಲ್ಲ ಅದೇ ದುಡ್ಡಲ್ಲಿ ಜಾತ್ರೆ ಮಾಡ್ರಿ, ನಾವು ಬೇಡ ಅಂತ ನಾವು ಹೇಳ್ತಿಲ್ಲ. ಅದಕ್ಕೆ ನಾಳೆ ದಿನ ಗೋಲ್ಡಿಗೂ ಕೇಳ್ತೀವಿ, ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ, ಆ GST ಬಿಲ್ಲು ಅದು ಇದು ಎಲ್ಲನೂ ತಂದು ಕೊಡ್ರಿ. ಮಾಡ್ಬೇಡ್ರಿ ಅಂತ ನಾವು ಯಾರು ಏನು ಹೇಳ್ತಿಲ್ಲ, ಎಲ್ಲರೂ ಒಟ್ಟಾಗಿ ಮಾಡೋಣ. ಯಾವುದೇ ಕಾರಣಕ್ಕೂ ಉಂಡಿ ಹೊಡೆಯಕ್ಕೂ ನಾವು ಪ್ಲಾನ್ ಬಿಟ್ಟು ಹೋಗ್ಲಿ. ಅಲ್ಲಿ ಜಾತ್ರೆ ಮಾಡೋಣ. ನಾಳೆ ಏನು ಸಂತೋಷ್ ಅವ್ರ ಕುಮ್ಮಕ್ಕಿನಿಂದನೇ ಮತ್ತೆ ಉಂಡಿ ಹೊಡೆಯೋ ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಉಂಡಿ ಹೊಡೆಯಕ್ ಬಿಡಲ್ಲ. ನಾವು ಎದುರೇನು ಊರೇನ್ ಬಿಟ್ಟಿಲ್ಲ, ನಾವು ಇದೀವಿ. ನೀವೇನೇನು ಇವತ್ತು ಇದು ಮಾಡಿರೋದು ಎಲ್ಲದಕ್ಕೂ ವಿತ್ ಡಾಕ್ಯುಮೆಂಟ್ಸ್ ನಾವು ಮಾತಾಡ್ತೀವಿ, ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಎದುರು ಹೋಗೋ ಪ್ರಶ್ನೆನೇ ಇಲ್ಲ. ಆ ತರ ರಕ್ತನೂ ನಮ್ದಲ್ಲ,
ನಾಳೆ ಉಂಡಿ ಹೊಡೆಯಕ್ಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮೂರಲ್ಲಿ ಇದುವರೆಗೂ ನೀವು ಉಂಡಿ ಹೊಡ್ಕೊಂಡು ಹೋಗಿ ಗಲಾಟೆಗಳಾಗಿರೋದು. ಯಾವುದೇ ಕಾರಣಕ್ಕೂ ಉಂಡಿ ಹೊಡೆಯಕ್ಕೆ ಬಿಡಲ್ಲ. ಫೋನ್ ಮಾಡಿ ನೀನೆಲ್ಲಿದೀಯಾ ಅಂತೇಳಿ ಫೋನ್ ನಾವೇನಾರ ಅಕಸ್ಮಾತ್ ಏನಾರ ಧಮಕಿ ಹಾಕಿ ನಮ್ದೇನಾರ ನಾವೆಲ್ಲ ದುಡ್ಡು ತಗೊಂಡು ಹೋಗೋಕ್ಕೋಸ್ಕರ ಇಲ್ಲಿ ಹೊಡೆದಾಡ್ಸೋದು ಇದೆಲ್ಲ ಬೇಡ ಸ್ವಾಮಿ. ಈಗ ಆಗೋಗ್ಬಿಟ್ಟಿದೆ. ನಾವೆಲ್ಲ ಬುದ್ಧಿ ಕಲ್ತಿದೀವಿ ನಿಮ್ಮಿಂದ. ಯಾವುದೇ ಕಾರಣಕ್ಕೂ ಅದು ಎಂಥದೇ ಸಂದರ್ಭ ಬರಲಿ, ನಾಳೆ ನಮ್ಮ ಅತ್ತೆನೇ ಆಗ್ಲಿ, ಯಾವುದೇ ಕಾರಣಕ್ಕೂ ದೇವ್ರ ದುಡ್ಡನ್ನ ಹೊರಗಡೆ ತಗೊಂಡು ಹೋಗಿ ಬಿಡಲ್ಲ. ಜಾತ್ರೆ ಎಲ್ಲರೂ ಒಟ್ಟಾಗಿ ಮಾಡೋಣ. ಜಾತ್ರೆ ಖರ್ಚಿಗಿಲ್ಲ ಅಂದ್ರೆ ನಾವೇ ಕೊಡ್ತೀವಿ. ನಾವೆಲ್ಲರೂ ಸೇರಿ ಮನೆ ಮನೆಗೆ ಹಾಕಿ ದಾಸೋಹ ಮಾಡ್ತಾರ. ಮನೆಗೆ ಹಾಕಿ ಎಲ್ಲರೂ ಜಾತ್ರೆ ಖರ್ಚನ್ನ ನಾವೆಲ್ಲರೂ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ದೇವಸ್ಥಾನದ ಅದೇನು ಮನಸ್ಕೊಂಡು ಬಂದು ನಮ್ಮೂರು ಗ್ರಾಮ ಒಂದು ಮಾಡಿ ಜಾತ್ರೆ ಮಾಡಿಸಿ ಅದ್ದೂರಿಯಾಗಿ ಇಡೀ ನಾಡಿನಾಗೆ ಎಲ್ಲೂ ಮಾಡಿದಂಥ ಜಾತ್ರೆ ಮಾಡಿಸಿ ಅದಾದ ನಂತರ ಉಂಡಿ ಹೊಡಿಬೇಕು ಅಂತ ಬಂದಾಗ ಉಂಡಿ ಹೊಡಿಸಿ ಎಲ್ಲರನ್ನೂ ಕೂಡಿಸಿ ಉಂಡಿ ಹೊಡಿಸಿ ನಾವು ಅದೇ ದುಡ್ಡಿಗೆ 1200 ಗ್ರಾಂ ಬಂಗಾರ ತಂದು ಸಾವಿರಾರು ಜನ ಸಮ್ಮುಖದಲ್ಲಿ ವಿಡಿಯೋ ದಾಖಲೆಗಳು ಸಾವಿರಾರು ಜನ ಸಮ್ಮುಖದಲ್ಲಿ ಕೊಟ್ಟಿರೋಂಥ ಒಡವೆ ಇದು. 3-4 ಜನ ಆಚಾರ್ಯ ಕರೆಸಿ ಚೆಕಪ್ ಮಾಡಿಸಿ 3-4 ಜನ ಆಚಾರ್ಯರು ಬಂದು 100% ಇದೆ ಒಡವೆ ಅಂತ ಹೇಳಿ ಇಟ್ಟಿರೋಂಥ ಒಡವೆ ಇದು. ಡೇಟ್ ಹೇಳಿ, ಡೇಟ್ ಹೇಳಿ. 26/9/2025 ಅದು 26/9/2025 ತಂದ್ರ ಅಂತ ಸರ್ಟಿಫಿಕೇಟ್ ಇದೆ, ಬೋರ್ಡ್ ಸರ್ಟಿಫಿಕೇಟ್. ಇದನ್ನ ಯಾರೋ ದುರುದ್ದೇಶಕ್ಕೆ ಸಂತೋಷಣ್ಣವ್ರದ್ದು